ಆಗಿದ್ದ. ಅವನ ಪ್ರತಿಭೆ ಗೊತ್ತಾದದ್ದು ಯಾವಾಗ ಅಂತಂದ್ರೆ ಅವನದೇ ಒಂದು ಯೂಟ್ಯೂಬ್ ಮಾಡ್ಕೊಂಡಿದ್ನಲ್ಲ, ಅವಾಗ ಮಾಡ್ಕೊಂಡಿದ್ದಾಗ ಬಂದಿದ್ದ. ಅವನ ಹೆಸರು ನಟರಾಜ್ ಅಂತ. ಆಮೇಲೆ ಗಿಲ್ಲಿ ಅಂತ ಮಾಡ್ಕೊಂಡು ಆ ತರ ಮಾಡ್ಕೊಂಡಿತ್ತು. ಓಕೆ ಸರ್, ಈಗ ನೀವು ಯೂಟ್ಯೂಬ್ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ಯಾಕೆಂತಂದ್ರೆ ಇನ್ನು ರಿಯಾಲಿಟಿ ಶೋಗಳು ಸಿಕ್ಕಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಅವರು ಆಕ್ಟ್ ಮಾಡಿ ಅಲ್ಲಿ ತಮ್ಮದೇ ಆದಂತಹ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಆಮೇಲೆ ಅವ್ರಿಗೆ ರಿಯಾಲಿಟಿ ಶೋ ಎಲ್ಲ ಆಪರ್ಚುನಿಟಿ ಸಿಕ್ಕಿದ್ದು. ಸೊ ಆಗ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ಅವಾಗ. ಯಾಕೆಂದ್ರೆ ಅವನದೇ ಒಂದು ಮಾಡ್ಕೊಂಡಿದ್ದಾಗ ಎಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಮ ಸ್ಟೂಡೆಂಟು ನಮ್ಮ ಹುಡುಗ ಅನ್ನೋದೇ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಅದು ಗೊತ್ತಾದ್ಮೇಲೆ ಬಹಳನೇ ಖುಷಿ ಆಯ್ತು. ಅದಲ್ದೇ ರಿಯಾಲಿಟಿ ಶೋಗ್ ಬಂದಾಗ ಇನ್ನೂ ಖುಷಿ ಆಯ್ತು. ಅಷ್ಟಿಷ್ಟು ಖುಷಿ ಅಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ನಮ್ಮ ಶಾಲೆಯಲ್ಲಿ ಓದಂತ ಹುಡುಗ 12 ಅವನು ಸೆಲೆಕ್ಷನ್ ಆಗಿದ್ದಾನೆ ಅಂತಂದ್ರೆ ಬಿಗ್ ಬಾಸ್ ಸಣ್ಣದ ಒಂದು ಇದಲ್ಲ. ರಿಯಾಲಿಟಿ ಶೋ ಅಂತಂದ್ರೆ ಯಾವ್ದಕ್ಕೆ ಆಗ್ಬೋದು, ಭರ್ಜರಿ ಇದಾಗ್ಬೋದು. ರಿಯಾಲಿಟಿ ಶೋ ಅಲ್ಲಿ ಮಾಡ್ಬೇಕಾದ್ರೆ ತುಂಬಾ ಸೆಲೆಕ್ಷನ್ ಆಗೋದೇ ಕಷ್ಟ, ಎಲ್ರೂ ಮಾಡ್ಕೊಳಕ್ ಆಗಲ್ಲ. ಅದೆಲ್ಲನೂ ಪ್ರತಿಭೆಲ್ಲ ಹುಡುಕ್ತಾರೆ. ಅದನ್ನ ಅವ್ರ ಬ್ಯಾಕ್ ಗ್ರೌಂಡ್ ಎಲ್ಲ ಹುಡುಕಿ ಎಲ್ಲ ಸೆಲೆಕ್ಷನ್ ಮಾಡಿ ಅಲ್ಲಿ ತಗೊಂಡು ಹೋಗೋದು. ಡೈರೆಕ್ಟ್ ಆಗಿ ಯಾರು ಬಂದು ಮಾಡ್ಕೊಳಕ್ ಆಗೋದಿಲ್ಲ. ಒಂದು ರಿಯಲ್ ಆಗಿದ್ದಾನೆ. ರಿಯಲ್ ಆಗಿ ಆಕ್ಟ್ ಮಾಡೋದನ್ನು ಹಂಗೇನೆ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಊರಲ್ಲಿ ಹೆಂಗಿರ್ತಾನೋ ಅಲ್ಲೂ ಅದೇ ತರ ಇದ್ದಾನೆ. ಸ್ವಲ್ಪ ಜನ ಏನಂತಾರ ಇಲ್ಲಿ ಏನು ತೋರ್ಸ್ಕೊಳಕ್ಕೋಸ್ಕರ ಬನೀನು ನಿಕ್ಕರ್ ಹಾಕತಾನೆ ಅಂತಲ್ಲ, ಅದಿರೋದು ಹಂಗ. ಅವ್ನು ಬೆಳಕ ಬಂದಿದ್ದ ಆ ರೂಟಲ್ಲಿ. ನೀವ್ ಹೇಳ್ದಂಗೆ ಸರ್ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ, ಗಿಲ್ಲಿ ಅವನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋ ಅಂತವನು ತೋರ್ಸ್ಕೊಳ್ಲಿಕ್ಕೆ ಬನಿಯನ್ ಹಾಕೊಂಡು ನಾನು ಬಡವ ಅಂತ ತೋರ್ಸ್ಕೊಳ್ಲಿಕ್ಕೆ ಆತರ ಮಾಡ್ತಾನೆ. ಇದೊಂದು ಗಿಮಿಕ್ ಅಂತ ಕೂಡ ಗಿಮಿಕ್ ಅಂತ ಹೇಳ್ತಾವ್ರೆ ಅವ್ರು. ಇಲ್ಲ ಗಿಮಿಕ್ ಏನಿಲ್ಲ, ರಿಯಲ್ ಆಗಿ ಮಾತಾಡ್ತಿದ್ದು. ರಿಯಾಲಿಟಿ ಅದು, ಗಿಮಿಕ್ ಏನಿಲ್ಲ. ಅದು ಮಾಮೂಲಿ ಬಡ ಕುಟುಂಬದಲ್ಲೇ ಬಂದಂತ ಹುಡುಗ, ರೈತರ ಕುಟುಂಬ, ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ. ಅವನು ತೋರ್ಸ್ಕೊಳ್ಳೋದು ಏನಿಲ್ಲ. ಈಗಲೂ ಕೂಡ ನಾನು ಮಾಡ್ತಾ ಇದ್ದೀನಿ, ಶೋಲ್ ಮಾಡಿದ್ದೀನಿ, ರಿಯಾಲಿಟಿ ಶೋಲ್ ಮಾಡಿದ್ದೀನಿ ಅಂತ ಇಲ್ಲಿ ಬಂದಾಗ ಬಡ ಅಂತಾರಲ್ಲ, ಅದಿಲ್ಲ ಅವನ ಹತ್ರ. ಆ ಥರದ್ದು ಬರೋದು ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ಅವನು ಇನ್ನೂ ಮೇಲ್ಮಟ್ಟಕ್ಕೆ ಹೋದನು ಕೂಡ ಅವನು ಆ ಮಟ್ಟದಲ್ಲೇ ಮಾತಾಡ್ತಿರ್ತಾನೆ. ಈಗ ಗೊತ್ತಲ್ಲ, ಅಲ್ಲ ಸ್ಕೂಲಿಂದಲೂ ನಡೀತಾ ಇತ್ತು, ಮಾಡ್ತಾ ಇತ್ತು. ಬಟ್ ನಮ್ಗೆ ಅಷ್ಟೊಂದು ಇದಾಗಿ ಬರ್ತಿರ್ಲಿಲ್ಲ. ಅವನ ಮಾಮೂಲಿ ನಾವು ಶುಕ್ರವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮ ಮಾಡಿದಾಗ ಅವನದೇ ಆಡಂತ ಅವನದೇ ಶೈಲಿಲಿ ಆಡ್ತಿದ್ದ. ಬಟ್ ಈ ಮಟ್ಟಿಗೆ ಇಷ್ಟೊಂದು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಗೊತ್ತಿಲ್ಲ. ನಮ್ಮ ಬಿಟ್ಟು ಹೋದ್ಮೇಲೆ 13-14 ಪಾಸ್ ಹೋದ್ಮೇಲೆ ಅವನೇ ಒಂದು ಮಾಡಿದ್ದ. ಅವನು ಆವಾಗ ಒಂದು ಸಾಂಗ್ ಮಾಡಿದ್ದ. ಆ ಸಾಂಗ್ಗೆ ತುಂಬಾನೇ ಬಹಳ ಇದಾಯ್ತು. ನಾವು ನಮ್ಮ ಟೀಚರ್ಸ್ ಗೊತ್ತಿಲ್ಲ, ಅದಂಗ ಗೊತ್ತಿಲ್ಲ. ಒಂದ್ಸಲ ಅವ್ನಿಗೆ ಯಾವ ರೀತಿ ಬಂತ ಗೊತ್ತಿಲ್ಲ. ಅವನಲ್ಲೇ ಉದ್ಭವ ಆಗ್ತೋ ಏನೋ ಗೊತ್ತಿಲ್ಲ. ಬಹಳ ಚೆನ್ನಾಗಿ ಏನೇ ಮಾತಾಡ್ಬೇಕಾರೆ ಇದ್ದಿದ್ದಂಗೆ ಕಂಟೆಂಟ್ ಅಲ್ಲೇ ರಿಯಾಕ್ಟ್ ಮಾಡ್ಬಿಡ್ತಾರೆ. ಹೆಂಗೆ ಗೊತ್ತೇ ಆಗೋದಿಲ್ಲ. ಏನೋ ನೋಡ್ಬೇಕು, ಮಾತಾಡ್ಬೇಕು ಅಂತಂದ್ರೆ ರಿಯಲಿಗೆ ಮಾಡ್ಬಿಡ್ತಾರೆ. ಅದ್ ತಕ್ಕಂತ ಪಟ್ಟಂತ ಅವನ್ಗೆ ಜ್ಞಾನೋದಯ ಆಗುತ್ತೋ ಏನೋ ಗೊತ್ತಿಲ್ಲ. ಅದನ್ನ ಚೇಂಜ್ ಮಾಡಿ ಅಲ್ಲೇ ಹೇಳ್ತೇನೆ. ಅದೇ ಯಾಕೆಂದ್ರೆ ಅವ್ರೂರಲ್ಲಿ ನಾಟಕ ಅದು ಇದು ಆಡೋದ್ರಲ್ಲೆಲ್ಲ ಬಹಳ ಚೆನ್ನಾಗಿದೆ. ಅವ್ರಿಗೆ ಕಲೆಗಳು ಜಾಸ್ತಿ ಇರುತ್ತೆ. ಕೇಶವಮೂರ್ತಿ ಅಂತ ಹೇಳಿ ಮೇಡಮ್. ಗಿಲ್ಲಿ ನಟರು ಸೀಸನ್ 12 ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನಾವು ಗಣಿತ ಮೇಡಮ್. ನಾನು ಇರ್ಲಿಲ್ಲ, ಇನ್ನೊಬ್ರು ಟೀಚರ್ ಇದ್ರು. ನಮ್ಮ ಶಾಲೆಯಲ್ಲಿ ಓದಿರುವಂತ ವಿದ್ಯಾರ್ಥಿ ಸೀಸನ್. ನಮ್ಮ ಶಾಲೆ ಅನ್ನೋದೊಂದು ಅದು ಒಂದು ಒಳ್ಳೆ ಹೌದು ಹಳ್ಳಿ ಪ್ರತಿಭೆ. ಅದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತವ್ರು ಅಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅದು ತುಂಬಾ ಖುಷಿಯಾದಂತ ವಿಚಾರ. ಸೊ ಅವರು ಸೀಸನ್ 12ರಲ್ಲಿ ಗೆದ್ದು ಬರಲಿ ಅಂತ ನಮ್ಮ ಶಾಲೆ ಪರವಾಗಿ ನಾನು ಹಾರೈಸ್ತೀನಿ. ನಮಸ್ಕಾರ. ನನ್ನ ಹೆಸರು MV ಮಹಾದೇವಯ್ಯ ಅಂತ, ವಿಜ್ಞಾನ ಶಿಕ್ಷಣ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ನಮ್ಮ ಸ್ಟೂಡೆಂಟ್ ಇಂದ ಈತನ ಮೂಲ ಹೆಸರು ನಟರಾಜು ಅಂತ. 2011-12ರಲ್ಲಿ 8ನೇ ತರಗತಿ ಅಡ್ಮಿಷನ್ ಆಗಿ 13-14ರಲ್ಲಿ ಪಾಸಾಗಿ ಉತ್ತೀರ್ಣನಾಗದ. ಆ ಓದುವಂಥ ವೇಳೆಯಲ್ಲಿ ಈ ವ್ಯಕ್ತಿ ತುಂಬ ಆವರೇಜ್ ಸ್ಟೂಡೆಂಟು, ಅಂದರೆ ಅತಿ ಬುದ್ಧಿವಂತನೂ ಅಲ್ಲ ದಡ್ಡನೂ ಅಲ್ಲ ಅನ್ನುವಂಥದ್ದು. ಮತ್ತು ಇಲ್ಲಿ ಏನಾಗಿದೆ, ಆ ಹುಡುಗ ತುಂಬ ಸೈಲೆಂಟ್ ಬಾಯ್, ಇವತ್ತು ವೈಲೆಂಟ್ ಬಾಯ್ ಆಗ್ಬಿಟ್ಟಿದ್ದಾನೆ. ತುಂಬ ವ್ಯತಿರಿಕ್ತವಾಗಿ ಬೆಳೆದ್ಬಿಟ್ಟಿದ್ದಾನೆ. ನಾವು ಅದು ನಿಜವಾಗ್ಲೂ ಊಹೆ ಮಾಡೋಕ್ಕಾಗೋದಿಲ್ಲ. ಆ ಥರ ಇದ್ದಂಥವ್ನು ಈ ಥರ ಆಗಿದ್ದಾನೆ ಅಂತ ಅರ್ಥ ಯಾವ ಪ್ರತಿಭೆ ಎಲ್ಲಿ ಅಡಗಿದೆ ಅನ್ನೋದನ್ನು ನಾವು ಖಂಡಿತ ಕಾಣಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಈಗ ನಮ್ಮಲ್ಲಿ 100 ಮಕ್ಕಳು ಅಧ್ಯಯನ ಮಾಡ್ತಿದ್ದಾರೆ. ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಖಂಡಿತ ಕಾಣಲಿಕ್ಕೆ ಆಗಲ್ಲ. ಇವತ್ತು ನಿಜ ಖುಷಿ ಆಗುತ್ತೆ ನನಗೆ. ಯಾಕೆಂದ್ರೆ ಯಾವುದೇ ಒಬ್ಬ ಟೀಚರು ಇಷ್ಟಪಡೋದೇನೆಂದರೆ, ಟೀಚರ್ ಏನಿದಾರೋ ಅವ್ರಿಗೆ ಎತ್ತರ ಸ್ಥಾನಕ್ಕೆ ಬೆಳಿಬೇಕು ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ ಅನ್ನೋದು. ಅದರಲ್ಲಿ ಕರ್ನಾಟಕದ ಜನಗಳ ಮನಸ್ಸನ್ನು ಇವ್ನು ನಿಜವಾಗ್ಲೂ ಗೆದ್ದಿದ್ದಾನೆ. 100% ನನ್ನ ಪ್ರಕಾರ ನಂಬಿಕೆ ಇದೆ, ಇವ್ನು ಗೆದ್ದು ಬಂದೇ ಬರ್ತಾನೆ ಅನ್ನುವಂಥದ್ದು. ಇನ್ನು ಮುಂದೆನೂ ಕೂಡ ಇವನು ಕೆಲವು ಚಲನಚಿತ್ರಗಳು ಈಗಾಗಲೇ ಆಹ್ವಾನ ಇದೆ. ಅವನಿಗೆ ಒಳ್ಳೆ ನಾಯಕನಾಗಿ ನಟನೆ ಮಾಡ್ತಾರೆ. ನಮ್ಮ ಶಾಲೆಗೆ, ನಮ್ಮ ಊರಿಗೆ ಅತ್ಯುತ್ತಮ ಹೆಸರನ್ನು ತರ್ತಾನೆ ಅನ್ನುವಂಥದ್ದು ಅಚಲವಾದ ನಂಬಿಕೆ ಇದೆ.